ಸಿಂಪಲ್ ಇನ್ಫಾರ್ಮೇಶನ್ ಬಹಳ ಕಡಿಮೆ ಟೈಮ್ ಒಳಗ ನೋಡೋಣಂತೀಗ. ನಂಬರ್ ಆಫ್ ಡಯಾಗ್ನಲ್ಸ್ ಇನ್ ಎನಿ ಪಾಲಿಗಾನ್. ಪಾಲಿಗಾನ್ ಒಳಗ ಎಷ್ಟು ಡಯಾಗ್ನಲ್ಸ್ ಬರ್ತಾವ ಅಂತ ಹೇಳಿ ನಾವು ಡ್ರಾ ಮಾಡ್ದನ ಫಾರ್ಮುಲಾ ಮುಖಾಂತರ ಅದನ್ನ ಫೈಂಡ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಇದು ಯಾವ್ದು ಕನ್ಸಾತ್ ನಿಮ್ಗ ಸ್ಕ್ವೇರ್. ಸ್ಕ್ವೇರ್ ಒಳಗೆ ಎಷ್ಟು ಡಯಾಗ್ನಲ್ಸ್ ಅದಾವ? ಇಲ್ಲಿ 2 ಡಯಾಗ್ನಲ್ಸ್ ಅದಾವ, ಕರೆಕ್ಟಾ? ಇದು 6 ಸೈಡ್ ಐತಿ. ಇದಕ್ಕೆ ಏನಂತ ಕರಿತೀವಿ ನಾವು? ಹೆಕ್ಸಾಗಾನ್ ಅಂತ ಹೇಳಿ ಕರಿತೀವಿ. ಈಗ ಡ್ರಾ ಮಾಡ್ದನ ಎಷ್ಟು ಡಯಾಗ್ನಲ್ಸ್ ಅದಾವ ಅಂತ ಹೇಳಿ ನಾವು ಫೈಂಡ್ ಮಾಡ್ಬೇಕು. ಫಾರ್ಮುಲಾ ಎಲ್ಲ ಐತಿ? D = n × n-3/2. D ಅಂದ್ರೆ ಏನ್ ಗೊತ್ತಾ? ನಂಬರ್ ಆಫ್ ಡಯಾಗ್ನಲ್ಸ್. n ಅಂದ್ರೆ ಏನ್ ಗೊತ್ತಾ? ನಂಬರ್ ಆಫ್ ಸೈಡ್ಸ್ ಇನ್ ಅ ಗಿವನ್ ಪಾಲಿಗಾನ್. ಯಾವ ಡಯಾಗ್ರಾಮ್ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಎಷ್ಟು ಸೈಡ್ ಇರ್ತಾವ ನೋಡು, ಅದ್ರ ವ್ಯಾಲ್ಯೂ n. ಈಗ n ವ್ಯಾಲ್ಯೂ ಎಷ್ಟು ಐತಿ? n = 6. ಹಂಗಂದ್ರೆ ಏನಾಗುತ್ತಾ? 6 × 6 - 3/2 ಏನಾಗುತ್ತೆ ನೋಡ್ರಿ ಕ್ಯಾಲ್ಕುಲೇಷನ್. 6 × 3/2. 2 1s are 2 3s are. ಸೊ ನಂಬರ್ ಆಫ್ ಡಯಾಗ್ನಲ್ಸ್ = 9. ಈಗ ನಾನು ನಿಮಗೆ ಒಂದು ವರ್ಕ್ ಕೊಡ್ತೀನಿ.